ಏನ್ ಸಮಸ್ಯೆ ಏನಾಗಿತ್ತು ನಿಮಗೆ? ಸರ್ ನಾನು ಮೊನ್ನೆ 2ನೇ ತಾರೀಕು ರಾತ್ರಿ ಹಾ ರಾಜ್ಕುಮಾರ್ ಸಮಾಧಿ ಆಪೋಸಿಟ್ ಸರ್ವಿಸ್ ರೋಡ್ ಇದೆಯಲ್ಲ, ಹಾ ಅಲ್ಲಿ ನನ್ನ ಕಾರ್ ನಿಲ್ಲಿಸ್ಬಿಟ್ಟು ನಾನು ನಡ್ಕೊಂಡ್ ಬರ್ತಾ ಇದ್ದೆ ಸರ್. ನಾನು ಡ್ಯೂಟಿ ಮುಗಿಸ್ಕೊಂಡು ಬಂದೆ. ಹಾ ಮುಗಿಸ್ಕೊಂಡು ಬರ್ತಾ ಇದ್ದೆ, ಮನೆಗೆ ಹೋಗೋಣ ಅಂತ ನಡ್ಕೊಂಡ್ ಬರ್ತಾ ಇದ್ದೀನಿ. ಅವನೇ ಮಾಡ್ದ ಡೌನಿಂದ ಹತ್ಬಿಟ್ಟು ಬಂದ ಸರ್, ಹಾ ಆಟೋ ಡ್ರೈವರು. ಹಾ ಆ ಡ್ರೈವರು ಮತ್ತೆ ಅವ್ನ ಹಿಂದಗಡೆ ಇನ್ನೊಬ್ಬ ಇದ್ದ. ಹಾ ಇವರಿಬ್ರು ಏನ್ ಮಾಡಿದ್ರು, ಬಂದವರು ಲೆಫ್ಟ್ ಹ್ಯಾಂಡ್ ಹೋಗಬೇಕಲ್ವ ಸರ್, ಅವ್ರು ಏನ್ ಮಾಡಿದ್ರು ಬಂದು ನಾನು ನೋಡ್ಬಿಟ್ಟು ಸೀದಾ ನನ್ನ ಮೈ ಮೇಲೆ ಬಂದ್ರು. ನಾನೇನ್ ಮಾಡಿದೆ, ಸೈಡ್ಗೆ ಹೊರಟದೆ. ಹಾ ಸೈಡ್ಗೆ ಹೋದಾನೆ ನನ್ನ ಗುರಾಯಿಸ್ಕೊಂಡು ಪಾಸಾಗಿ ಹೋದ್ರು. ಹಾ ಅಲ್ಲಿ ಇನ್ನೊಂದು ಆಟೋ ಡ್ರೈವರು ಬರ್ತಾ ಇದ್ರು ಅದೇ ಸರ್ವಿಸ್ ರೋಡಲ್ಲೇ. ಅವ್ರು ಅದನ್ನ ನೋಡಿದ್ರು, ಅವ್ರು ಅಲ್ಲಿಂದಾನೆ ನೋಡ್ಬಿಟ್ಟು ನನ್ನ ಹತ್ರ ಬಂದು ಯಾರು ಗೊತ್ತಿರೋರ ಅಂದ್ರು. ಇಲ್ಲ ನನ್ಗೆ ಗೊತ್ತಿಲ್ಲ ಯಾರು ಅಂತ ಅಂದೆ. ಹಾ ಮತ್ತೆ ಸರಿಯಾಗಿ ಬೈಯೋದಲ್ವಾ ಅಂತಂದ್ರು. ಏನ್ ಮಾಡೋದಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ ನನಗೆ ಅಂತಂದೆ. ಅಷ್ಟೊತ್ತಲ್ಲಿ ನಾನೇನ್ ಮಾಡಿದೆ, ಒಂದು ಇದಾಯ್ತಲ್ವಾ, 4 ಗಾಡಿ ನಂಬರ್ ನೋಡ್ಕೊಂಡೆ. ಫುಲ್ ಕೆ ರಿಜಿಸ್ಟ್ರೇಷನ್ ನೋಡೋಕ್ಕಾಗಿಲ್ಲ ನಾನು. 4 ನಂಬರ್ ಮಾತ್ರ ನಾನು ನೋಡಿದೆ. ಹಾ ನೋಡ್ದೆ ಏನ್ ಮಾಡಿದೆ, ಅಲ್ಲಿ ಮುಂದೆಗಡೆ ಸಮಾಧಿ ಎದುರುಗಡೆ ಬಾರ್ ಇದೆಯಲ್ಲ, ಹಾ ಆ ಭಾರತ ಹೋಗ್ತಾರೆ ಅಂತ ಅನ್ಕೊಂಡು ನಾನೇನ್ ಮಾಡಿದೆ, ನಾನು ಹೋದೆ ಸರ್. ನಾನು ಹಿಂದೆನೆ ಹೋಗಿದ ತಕ್ಷಣ ಅಲ್ಲಿ ಇರ್ಲಿಲ್ಲ ಅವರು. ಹಾ ಅಲ್ಲೆಲ್ಲ ನೋಡಿದೆ, ಅಲ್ಲಿ ಎಲ್ಲೂ ಕಾಣಲಿಲ್ಲ. ಪೊಲೀಸರು ಇದ್ರು. ಪೊಲೀಸರಿಗೆ ಹೇಳ್ದೆ, ಹಾ ಫುಲ್ ಗಾಡಿ ನಂಬರ್ ನೋಡ್ಕೊಳೋದಲ್ವೇನಪ್ಪ, ನನ್ನ ಮಕ್ಳಿಗೆ ಏನು ಬಂದೈತೆ, ಸುಮ್ಮನೆ ಓದ್ತಿದ್ದವನ ಮೇಲೆ ಯಾಕೆ ಬಂದರು ಗಾಡಿ ಬಿಡೋಕ್ಕೆ ಅಂತ. ಗೊತ್ತಿಲ್ಲ ಸರ್, ಹಿಂಗೆ ಮಾಡಿದ್ರು ಅಂತ ಅಂದೆ ನಾನು. ಹಾ ಹೌದಾ ಸರಿ ಆಯಿತು ನೋಡ್ತೀನಿ ಅಂತಂದು. ನಾನು ಮತ್ತೆ ಇಲ್ಲಿ ಸ್ಟುಡಿಯೋ ಕಡೆ ಹೋಗಿರ್ಬೇಕು ಸರ್, ಸ್ಟುಡಿಯೋ ಬಿಡ್ಸ್ ಕಡೆ ಹೋದಂಗೆ ಆಯ್ತು ನೋಡ್ರಿ ಗಾಡಿ ಅಂತಂದೆ. ಹಾ ಸರಿ ಆಯಿತು ನೀವು ಹೋಗ್ರಿ ಮನೆಗೆ ಅಂತ ಅಂದ್ಬಿಟ್ಟು ನಾನು ಬಂದೆ ಸರ್. ನಾನು ಅವ್ರು ಕಳ್ಸಿದ್ರು, ನನ್ನ ಮನೆಗೆ ಬಂದೆ. ಇದು ನೋಡಿ ಬೇಕಂತಾನೆ ಬಂದು ಮೈ ಮೇಲೆ ಬಿಟ್ಟು ಹೋದ್ರು ಸರ್ ಅವರು. ನಾನು ಕಂಪ್ಲೇಂಟ್ ಕೊಡೋಣ ಅಂತಿದ್ದೆ. ಹಾ ಸರಿ ಇನ್ನೇನ್ಕೆ ಬಿಡ್ರಿ, ಅವನು ಡ್ರೈವರ್ ಅಲ್ವಾ, ಸುಮ್ಮನೆ ಯಾಕೆ ಚಿಕ್ಕ ವಿಷಯ ದೊಡ್ಡ ವಿಷಯ ಮಾಡಬೇಕು ಅಂದ್ಬಿಟ್ಟು ನಾನೇನು ಕಂಪ್ಲೇಂಟ್ ಮಾಡಕ್ಕೆ ಹೋಗಲಿಲ್ಲ ಸರ್. ಹಂಗೂ ನಮ್ಮ ಮನಸ್ಸು ಸಮಾಧಾನ ಆಗ್ತಾ ಇಲ್ಲ. ಇನ್ನು ಬೇರೆಯವ್ರಿಗೆ ಎಷ್ಟು ಜನಕ್ಕೆ ಈ ಥರ ಮಾಡಿರ್ಬೋದು ಅಂತ. ಚಿಕ್ಕದು ಅಂತಲ್ಲ, ಇವತ್ತು ಬೆಂಗಳೂರಿನಲ್ಲಿ ಎಷ್ಟೇ ಟೆಕ್ನಾಲಜಿ ಮುಂದುವರೆದ್ರು, ಎಷ್ಟೇ ಸೋಷಿಯಲ್ ಮೀಡಿಯಾ ಮುಂದುವರೆದ್ರು ಕೂಡ ಕಳ್ಳತನಗಳೇನು ಕಡಿಮೆ ಆಗಿಲ್ಲ, ರಾಬರಿಗಳೇನು ಕಡಿಮೆ ಆಗಿಲ್ಲ. ಹೌದೌದು. ಅದೇ ರೀತಿ ಏನಾಗಿದೆ ಅಂದ್ರೆ, ಬೆಂಗಳೂರಿನಲ್ಲಿ ಹೊರಗಡೆಯಿಂದ ಬಂದಿರೋರು ಕೂಡ ರಾತ್ರಿ ವೇಳೆಯಲ್ಲಿ ಹಲವಾರು ಜನ ಡ್ರೈವಿಂಗ್ ಡಿಪಾರ್ಟ್ಮೆಂಟಿಗೆ ಬಂದವ್ರೆ. ಹೌದೌದು ಸರ್. ಅವ್ರದ್ದು ಯಾರ್ದು ಕೂಡ ವೆರಿಫಿಕೇಶನ್ ಇರಲ್ಲ. ನೀನ್ DL ಇದೆಯಾ, ನೀನ್ ಯೂನಿಫಾರ್ಮ್ ಅಲ್ಲಿ ಇದೆಯಾ, ನೀನ್ ನಿಜವಾಗ್ಲೂ ಡ್ರೈವರ್ ಅಂತ ಕೇಳೋ ವ್ಯವಸ್ಥೆನೇ ಇಲ್ಲ. ನಿಜವಾಗ್ಲೂ ಸರ್, ನೀವು ಹೇಳಿದ್ರಲ್ಲ 100% ಸರ್. ಇಲ್ಲಿ ನೋಡಿ, ನಮ್ಮ ಮಾತ್ರ ಪೊಲೀಸ್ ವೆರಿಫಿಕೇಶನ್ ಅದು ಇದು ಅಂತ ಮಾಡಿಸ್ತವ್ರೆ. ಅದೇ ಬಿಹಾರ್, UP, ಮಧ್ಯಪ್ರದೇಶ ಡ್ರೈವರ್ಗಳು ಬಂದು ಆಟೋಗಳು ಓಡಿಸ್ತಾ ಇದ್ದಾರೆ, ವೈಟ್ ಫೀಲ್ಡ್ಗಳಲ್ಲ, ಹೌದು, ಕ್ಯಾಬ್ಗಳು ಓಡಿಸ್ತಾ ಇದ್ದಾರೆ. ಅವ್ರು ಯಾವ ವೆರಿಫಿಕೇಶನ್ ಇಲ್ಲ ಸರ್. ಅವ್ರ ಬ್ಯಾಗ್ಗಳನ್ನ ವಿಚಾರಿಸ್ಬಿಟ್ರೆ ಎಲ್ಲ ಅಲ್ಲಿ ಮಾಡಿದ್ರು ಗಿಲ್ಡ್ರು ಮಾಡ್ಬಿಟ್ರೆ ಎಲ್ಲ ಈ ಕಡೆ ಬಂದ್ಬಿಡ್ತಾರೆ. ಇಲ್ಲಿ ಬಂದ್ಬಿಟ್ಟು ಇವರು ಡ್ರೈವಿಂಗ್ ಕೆಲಸ ಸೇರ್ಕೊಂಡು. ಹೌದೌದೌದು. ಕಂಪ್ಲೇಂಟ್ ಕೊಡ್ಬೇಕು ಅಂತಂದ್ರೆ ನಾಳೆ ದಿನ ನಮ್ಗಾಗಿದ್ದು ಇನ್ನೊಬ್ಬನಿಗಾಗ್ಬೋದು. ಒಂದು ಏನಾಗುತ್ತೆ, ಯಾವುದೇ ಒಬ್ಬ ವ್ಯಕ್ತಿ ಮೇಲೆ ಫಸ್ಟ್ ಕಂಪ್ಲೇಂಟ್ ಅನ್ನ ಅಷ್ಟು ಸೀರಿಯಸ್ ಆಗಿ ತಗೊಳಲ್ಲ ಪೊಲೀಸ್ ಇಲಾಖೆ. ಅದೇ ನಂಬರ್ಗಳ ಮೇಲೆ 10 ಕಂಪ್ಲೇಂಟ್ ಬಂದಾಗ ಅವರು ಸೀರಿಯಸ್ ಆಗ್ತಾರೆ. ಇದು ಯಾವ್ದಿದು ನಂಬರು, ಏನಿದು ಅಂತ ಅವರು ಅಕ್ಕಪಕ್ಕ CC ಕ್ಯಾಮ್ರಾಗಳು ಪ್ರತಿಯೊಂದನ್ನು ಚೆಕ್ ಮಾಡೋ ವ್ಯವಸ್ಥೆ ತಿಳ್ಕೊಳ್ತಾರೆ. ಆಗಲೇ ಅಂತವ್ರನ್ನೆಲ್ಲ ಎಡೆಮುರಿ ಕಟ್ಟಕ್ಕಾಗೋದು. ಹೌದು, ಇರ್ಲಿ CC ಕ್ಯಾಮ್ರಾ ಇದೆ ಅಲ್ಲಿ. ನಾನು ಎರಡು ದಿನದಿಂದ ನಮ್ಮ ಏರಿಯಾ ಸರೌಂಡಿಂಗ್ ಎಲ್ಲ ನೋಡ್ತಾ ಇದ್ದೀನಿ. ಆ ಗಾಡಿ ಆಲ್ಮೋಸ್ಟ್ ಇಲ್ಲಿ ನಮ್ಮ ಏರಿಯಾ ಸರೌಂಡಿಂಗ್ ಎಲ್ಲ ಇರ್ಬೋದು ಅನ್ಕೊಂಡಿದ್ದೀನಿ. ಯಾರೋ ಲೋಕಲ್ ಹುಡುಗರೇ ಇರ್ಬೋದು ಅನ್ಸುತ್ತೆ. ನೋಡ್ತಾ ಇದ್ದೀನಿ, ಎಲ್ಲೂ ಕಾಣಿಸಲ್ಲ. ಯಾಕಂದ್ರೆ ಗಾಡಿ ನನಗೆ ಹಿಂದೆ ಟಾಪು ನನಗೆ ಚೆನ್ನಾಗಿದೆ ಸರ್, ಒಂದು ಬ್ಲ್ಯಾಕ್ ಕಲರಲ್ಲಿ ಡಿಸೈನ್ ಮಾಡಿದ್ದಾರೆ. ಅದು ನೋಡ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ ನನಗೆ. ಇನ್ನೊಂದೇನು ವಿಚಾರ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಮೊನ್ನೆ ನಮ್ಮ ಕೃಷ್ಣಾನಂದ ನಗರದಲ್ಲಿ ಒಂದು ಗಾಡಿ ಕಳ್ತನ ಆಗಿತ್ತು. ಇಲ್ಲಿ ನಮ್ಮ ಪೊಲೀಸ್ ಕೃಷ್ಣನಗರ. ಅಲ್ಲಿ ರಾತ್ರಿ ಕಳ್ತನ ಆಗಿದೆ ಗಾಡಿ ತಗೊಂಡೋಗಿ ಅರ್ಧ ಕಿಲೋಮೀಟರ್ ದೂರದಲ್ಲಿ ನಿಲ್ಸವ್ರೆ. ನಾವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಗಾಡಿ ಕಳ್ತನ ಆಗಿದೆ ಅಂತ ಎಲ್ಲ ಹಾಕಿದೀವಿ. ಆದ್ರೆ ಗಾಡಿ ಏನು ತಗೊಳ್ದೆ ಏನು ಮಾಡದೆ ತಗೊಂಡಾಗ ಅಷ್ಟು ದೂರದಲ್ಲಿ ನಿಲ್ಸಿದ್ದಾರೆ ಅಂದ್ರೆ ನಮಗೆ ಒಂದು ಏನು ಡೌಟ್ ಬರುತ್ತೆ ಅಂದ್ರೆ, ರಾತ್ರಿ ಕಳ್ತನ ಮಾಡಿ ಅದೇ ಗಾಡಿನ ಬಳಕೆ ಮಾಡಿಕೊಂಡು ಏನೋ ಒಂದು ಕೆಟ್ಟ ಕೆಲಸನ ಬಳಕೆ ಮಾಡಿ ಆ ಗಾಡಿನ ತಗೊಂಡ್ ಬಂದು ಅಲ್ಲಿ ನಿಲ್ಸಿ ಹೋದ್ರೆ ಒಂದು ಪಕ್ಷ ನಾವೇನಾದ್ರು ಕಂಪ್ಲೇಂಟ್ ಮಾಡ್ಲಿಲ್ಲ ಅಂತ ಅನ್ಕೊಳ್ಳೋಣ, ತೊಂದರೆನೇ ಸರ್. ಅದು ನಮಗೆ ತೊಂದರೆ ಅಲ್ವಾ? ಹೌದೌದು. ಯಾವುದಕ್ಕೂ ಒಂದ್ಸಲ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರೆ ನಮ್ಗೆ ಅಷ್ಟು ತೊಂದರೆ ಬರಲ್ಲ. ಹೌದೌದು.
ಅದಕ್ಕೋಸ್ಕರ ಏನೇ ಸಮಸ್ಯೆಗಳಾದಾಗ ಒಂದಿಷ್ಟು ನಾವು ಮುಂಜಾಗ್ರತಾ ಕ್ರಮವಾಗಿರ್ಬೇಕು ಅನ್ನೋದೊಂದು ಅನಿಸಿಕೆ ನಮ್ದು. ಇಲ್ಲ, ನಿಜ ನಿಜ ಸರ್. ತಾವು ಆಟೋ ಕ್ಯಾಬ್ ಓಡಿಸ್ತೀರಾ? ಹಾಂ, ಕ್ಯಾಬ್ ಓಡಿಸ್ತೀನಿ ಸರ್. ನಾನು ಹುಟ್ಟು ಬೆಳೆದಿದ್ದಲ್ಲ ಇದೇ ಏರಿಯಾನೇ.